ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಇವತ್ತು ನಾನು ನಿಮಗೆ ಒಂದೇ ನಿಮಿಷದಲ್ಲಿ ಮಂಗಳೂರು ಕುಚ್ಚಲಕ್ಕಿ ಗಂಜಿಯ ಊಟ ಮಾಡಿಸ್ತೇನೆ. 1 ಲೋಟ ಕುಚ್ಚಲಕ್ಕಿ ತಗೊಂಡು ಅದನ್ನು 3 ಸರ್ತಿ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. 1 ಲೋಟ ಅಕ್ಕಿಗೆ 6 ಲೋಟದಷ್ಟು ನೀರು ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿಕೊಂಡು ಇದನ್ನು ದೊಡ್ಡ ಉರಿಯಲ್ಲಿ ಬೇಯಲಿಕ್ಕೆ ಬಿಡ್ತೇನೆ. ಸ್ವಲ್ಪ ಹೊತ್ತು ಅಕ್ಕಿಯನ್ನು ನೆನೆಸಿಕೊಂಡ್ರೆ ಇದು ಬೇಗ ಬೇಯ್ತದೆ. ಸಮಯ ಇಲ್ಲ ಅಂದರೆ ಹೀಗೆ ಕೂಡ ಮಾಡಬಹುದು. ಈಗ ಇದು 8 ಸರ್ತಿ ಕೂಗಬೇಕು. 8ನೇ ವಿಸಲ್ ಆಯಿತು. ಬೆಂದ ಗಂಜಿಯ ಒಳ್ಳೆ ಪರಿಮಳ ಬರ್ತಾ ಉಂಟು. ನಮ್ಮ ಮೃಷ್ಟಾನ್ನ ಭೋಜನದ ಗಂಜಿ ಈಗ ತಯಾರಾಯಿತು. ಬನ್ನಿ ಬಿಸಿ ಬಿಸಿ ಗಂಜಿ ಊಟ ಮಾಡುವ. ಈ ಗಂಜಿ ಜೀವಕ್ಕೆ ತುಂಬ ಶಕ್ತಿದಾಯಕ. ನಾರಿನಂಶ, ಕಬ್ಬಿಣದಂಶ, ಮೆಗ್ನೀಷಿಯಂ, ವಿಟಮಿನ್ ಬಿಗಳಂತಹ ಪೋಷಕಾಂಶಗಳನ್ನು ಕೂಡ ಒಳಗೊಂಡಿದೆ. ಬಿಸಿ ಬಿಸಿ ಗಂಜಿಗೆ ಸ್ವಲ್ಪ ತುಪ್ಪ, ಮಿಡಿ ಉಪ್ಪಿನಕಾಯಿ, ಒಂಚೂರು ಪಲ್ಯ ಸೇರಿಸಿಕೊಂಡು ಊಟ ಮಾಡುವ ಗಮ್ಮತ್ತೇ ಬೇರೆ. ಕರಾವಳಿಯವರು ಎಲ್ಲಿದ್ದರೂ, ಎಷ್ಟೇ ಶ್ರೀಮಂತರಾಗಿದ್ದರೂ ಅವರೆಲ್ಲರ ಆಸೆ ಒಂದೇ, ಒಂದು ಮುಷ್ಟಿ ಗಂಜಿ.